ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುತ್ತಾನೆ. ಈ ವಾಕ್ಯವನ್ನು ಕೇಳುವಂತ ನಿಮ್ಮೆಲ್ಲರನ್ನು ಯೇಸು ಸ್ವಾಮಿ ಆಶೀರ್ವದಿಸಲಿ. ಜ್ಞಾನೋಕ್ತಿ ಬರೆದ ಪುಸ್ತಕದಲ್ಲಿ 16ನೇ ಅಧ್ಯಾಯದಲ್ಲಿ 1ನೇ ವಚನ ಓದುವಂತರಾಗಿರೋಣ. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಯೆಹೋವನಿಂದಾಗುವುದು. ಕ್ರಿಸ್ತನಲ್ಲಿ ಪ್ರಿಯರೇ, ಯೆಹೋವನ ಕೈಯಲ್ಲಿ ಎಲ್ಲದಕ್ಕೂ ಉತ್ತರ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಅಸಾಧ್ಯವಾಗದಿರೋದು ಸಾಧ್ಯ ಮಾಡುವಂತೆಯೇ ದೇವರ ಕರದಲ್ಲಿ ಬರುವಂಥ ಒಂದು ವಿಶೇಷವಾದ ಬಿಡುಗಡೆಯಾಗಿರುತ್ತೆ. ಪರಲೋಕ ದೇವರ ಕರದಲ್ಲಿ ಸಕಲವೂ ಸಾಧ್ಯ. ಪ್ರತಿಯೊಂದು ವಿಷಯ ಆಗಲಿ, ಎಂಥ ವಿಷಯ ಆಗಿದ್ರು, ಫಲನಿಧಿ ವಿಷಯ ಆಗಿದ್ರು, ದೇವರ ಕರದಿಂದ ಖಂಡಿತ ಉತ್ತರ ಕೊಡೋಕ್ಕೆ ದೇವರ ಕರದಲ್ಲಿ ಸಾಧ್ಯ. ಅದೇ ಜ್ಞಾನೋಕ್ತಿಗಳ 15ನೇ ಅಧ್ಯಾಯದಲ್ಲಿ 23-24ನೇ ವಚನ ನಾವು ಓದುವಂತರಾಗಿರೋಣ. ತಕ್ಕ ಉತ್ತರ ಕೊಡುವನಿಗೆ ಎಷ್ಟೋ ಉಲ್ಲಾಸ, ಸಮಯೋಚಿತ ವಚನದಲ್ಲಿ ಎಷ್ಟೋ ಸ್ವಾರಸ್ಯ. ವಿವೇಕಿಗೆ ಜೀವದ ಮಾರ್ಗವು ಬಲು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಕ್ರಿಸ್ತನಲ್ಲಿ ಪ್ರಿಯರೇ, ಯೆಹೋವನು ಉತ್ತರ ಕೊಡೋಕ್ಕೆ ಸಕಲವೂ ಸಾಧ್ಯ. ನನ್ನ ಜೀವಿತದಲ್ಲಿ, ನನ್ನ ಸೇವೆಯಲ್ಲಿ, ಸುವಾರ್ತೆಯಲ್ಲಿ ನಡೆದಿರುವಂಥ ಒಂದು ನಿಜವಾದ ಸಾಕ್ಷಿ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ದೊಡ್ಡಬಳ್ಳಾಪುರದಲ್ಲಿ ಮಾರುತಿ ನಗರದಲ್ಲಿ ಕೋರ್ಟಿನಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ, ಆತನ ತಂಗಿ ಕುಟುಂಬದಲ್ಲಿ ಕಳವಳಗೊಂಡಾಗ, ಪ್ರಾಬ್ಲಮ್ ಆದಾಗ, ಸಮಸ್ಯೆಗಳು ಉತ್ಪತ್ತಿಯಾಗುವಾಗ, ಆಕೆ ಪಾಯ್ಸನ್ ತೊಗೊಂಡು ತುಂಬ ಸೀರಿಯಸ್ ಕಂಡೀಷನ್ ಆಗುವಾಗ, ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಸರ್ಕಾರಿ ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ ಅಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಆಕೆಯನ್ನು ರಿಜೆಕ್ಟ್ ಮಾಡುವಾಗ, ಅಲ್ಲಿಂದ ಆಂಬುಲೆನ್ಸ್ ತೊಗೊಂಡು ಬರುವಂಥ ಸಂದರ್ಭದಲ್ಲಿ ನನಗೊಂದು ಕಾಲಿಗೆ ಬರುತ್ತೆ ನರಸಿಂಹ ಅವ್ರ ಕಡೆಯಿಂದ, ಬ್ರದರ್ ನನಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ಕಂಡೀಷನ್ ತುಂಬ ಸೀರಿಯಸ್ ಆಗಿದೆ, ತುಂಬ ಸ್ಟೇಜ್ ದಾಟ್ತಾ ಇದೆ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ಬರುತ್ತೆ. ಆ ದೊಡ್ಡಬಳ್ಳಾಪುರದಿಂದ STL ಡೈರಿ ಕಟ್ಟಿರೋ ಕೊಲಂಬಿಯಾ ಹಾಸ್ಪಿಟಲ್ಗೆ ತೊಗೊಂಡು ಬರ್ತಾಯಿದ್ರು ಆಂಬುಲೆನ್ಸ್ನಲ್ಲಿ. ಅವ್ರು ಫೋನ್ ಮಾಡುವಾಗ ಆಕೆ ವಿಷಯ ತೊಗೊಂಡು ದೇವರ ಸಮ್ಮುಖದಲ್ಲಿ ಒಪ್ಪಿಸ್ಕೊಟ್ಟು ಪ್ರಾರ್ಥನೆ ಮಾಡುವಾಗ ಪರಲೋಕ ದೇವರ ಅನುಗ್ರಹ ಮಾಡಿದ್ರು, ಮನ್ನಿಸಿದ್ರು, ಬಿಡುಗಡೆ ಕೊಟ್ಟರು, ಅದ್ಭುತ ಮಾಡಿದ್ರು. ಅದೇ ದೊಡ್ಡಬಳ್ಳಾಪುರದಲ್ಲಿ ಈಗ ಅವರ ತಂಗಿ ಸುರಕ್ಷಿತವಾಗಿದ್ದಾರೆ, ಆ ಮಕ್ಕಳು ತಾಯಿಯಾಗಿದ್ದಾರೆ, ದೇವರು ಜೀವಂತವಾಗಿರಿಸಿದ್ದಾರೆ, ದೇವರು ಕಾಪಾಡಿದ್ದಾರೆ, ದೇವರ ಕೃಪೆ ಅವರ ಸಂಗಡ ಇದೆ. ಅವ್ರ ಕುಟುಂಬನ ಮತ್ತೆ ಹೋಗಿ ಸಂಧಿಸಲು, ಸುವಾರ್ತೆ ಮಾಡಲು, ದೇವರ ವಾಕ್ಯನ ಹಂಚಿಕೊಳ್ಳಲು ದೇವರು ಮತ್ತೆ ಪರಲೋಕದ ಬಾಗಿಲನ್ನು ತೆರೆದು ಅನುಗ್ರಹ ಮಾಡಿದ್ರು. ಏಕೆಂದರೆ ಪರಿಸ್ಥಿತಿನ ಬದಲಾಯಿಸುವವರು ಯೇಸು ಕ್ರಿಸ್ತನಾಗಿದ್ದಾನೆ, ಸಮಸ್ಯೆಗಳಿಗೆ ಉತ್ತರ ಕೊಡೋರು ಯೇಸು ಕ್ರಿಸ್ತನಾಗಿದ್ದಾನೆ, ಬಾಧೆಗಳಿಗೆ ಉತ್ತರ ಕೊಡೋರು ದೇವರಾಗಿದ್ದಾನೆ, ಹೋರಾಟಗಳಿಗೆ ಉತ್ತರ ಕೊಡೋರು ದೇವರಾಗಿದ್ದಾನೆ, ವ್ಯಾಧಿಗೆ ಉತ್ತರ ಕೊಡೋಕ್ಕೆ ದೇವರಾಗಿದ್ದಾನೆ, ಸಾಲಕ್ಕೂ ದೇವರು ಉತ್ತರ ಕೊಡುವಂತನಾಗಿದ್ದಾನೆ. ಎಂಥ ಪ್ರಾಬ್ಲಮ್ ಇದ್ದರೆ, ಎಂಥ ಒಂದು ಸಮಸ್ಯೆ ಇದ್ದರೂ ಕೂಡ ಯೆಹೋವನ ಬಾಯಿಂದ ಒಳ್ಳೆ ಉತ್ತರ ಸಿಗುತ್ತೆ. ನಾವು ದೇವರ ಸಮ್ಮುಖದಲ್ಲಿ ನಿಂತುಕೊಳ್ಳುವಾಗ, ನಂಬಿಕೆಯಿಂದಿರುವಾಗ, ದೇವರ ಹಸ್ತದ ಕೆಳಗಡೆ ನಾವಿರುವಾಗ, ನಂಬಿಗಸ್ತರಾಗಿ ನಿಲ್ಲುವಾಗ, ನಂಬಿಗಸ್ತನು ಆಶೀರ್ವಾದಕ್ಕೆ ಪೂರ್ಣ ಪಾತ್ರನಾಗಿರ್ತಾನೆ. ಈ ಸಂದೇಶ ಕೇಳಿದಂಥ ನಿಮ್ಮನ್ನು, ನಿಮ್ಮ ಕುಟುಂಬನು ಯೇಸು ಸ್ವಾಮಿ ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಭೂ ಪರಲೋಕ ಉಂಟು ಮಾಡಿದ ಸರ್ವಶಕ್ತಿಯುಳ್ಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆಯ ಸಮಯದಲ್ಲಿ ಕರ್ತನೆ, ಜ್ಞಾನೋಕ್ತಿಯಲ್ಲಿ 16ನೇ ಅಧ್ಯಾಯದಲ್ಲಿ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದ್ದೀರಾ. ಯೆಹೋವ ದೇವರು ಉತ್ತರ ಕೊಡೋಕ್ಕೆ ಸರ್ವಶಕ್ತನಾಗಿದ್ದಾನೆ. ಹೌದು, ಈ ಸಂದೇಶಗಳಿಂದ ಪ್ರತಿಯೊಂದು ಕುಟುಂಬದಲ್ಲಿ ಕರ್ತನೆ ಹೋರಾಟಗಳು, ಕಣ್ಣೀರುಗಳು, ದುಃಖಗಳು, ವ್ಯಾಧಿಗಳು, ಬಲಹೀನತೆಗಳು, ಕರ್ತನೆ ತೀರಾದ ಸಮಸ್ಯೆಗಳು, ಕೋರ್ಟಿನ ವಿಷಯ, ಕೇಸಿನ ವಿಷಯ, ಮರಣಕರವಾದ ರೋಗದ ವಿಷಯ, ಸಾಲದ ವಿಷಯ, ಕರ್ತನೆ ಸ್ತೋತ್ರ, ಎಂಥ ಒಂದು ಪ್ರಾಬ್ಲಮ್ ಇದ್ದರೂ ಕರ್ತನೆ ಸ್ತೋತ್ರ, ನಂಬಿಕಸ್ಥನಾಗಿ ಕರ್ತನೆ ನಿಮ್ಮ ಪಾದದಲ್ಲಿ ನಿಂತು ಕರ್ತನೆ ಪ್ರಾರ್ಥಿಸುವಾಗ ಕೆಲವು ಕುಟುಂಬಗಳು ಈ ಬೆಳಗಿನ ವೇಳೆಯಲ್ಲಿ ಕರ್ತನೆ ಒಂದು ಬಿಡುಗಡೆ ನಡೀಬೇಕು, ಒಂದು ಅದ್ಭುತ ನಡೀಬೇಕು, ಒಂದು ಆಶೀರ್ವಾದ ಕಾಣಬೇಕು, ನಿಮ್ಮ ಸಮ್ಮುಖ ಕಾಣಬೇಕು, ನಿನ್ನ ಪ್ರಸನ್ನತೆ ಕಾಣುವಂತೆ ಈ ಕೃಪೆ ಮಾಡುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳ್ತಾ ಇದ್ದೇನೆ, ಒಳ್ಳೆಯ ತಂದೆ, ಆಮೆನ್.